ಓಕೆ, ಸೊ ಈಗ ಕಾನ್ಸೆಪ್ಟ್ ಕಲಿಯೋಣ. ಕ್ವಶನ್ ಸಾಲ್ವ್ ಮಾಡೋಕೆ ಮುಂಚೆ ಕಾನ್ಸೆಪ್ಟ್ ಕಲಿಯೋಣ. ಕಾನ್ಸೆಪ್ಟ್ ನೋಡಿ ಏನಿದೆ, ಕಂಡೀಷನಲ್ ಪ್ರಾಪರ್ಟಿ. ಸೊ ಕಂಡೀಷನಲ್ ಪ್ರಾಪರ್ಟಿ ಇಸ್ ನಥಿಂಗ್ ಬಟ್ ವಾಟ್ ನಾವು ಪ್ರಾಪರ್ಟಿ ಆಫ್ ಎ ಓವರ್ ಬಿ ಅಂತಾರೆ. ಪ್ರಾಪರ್ಟಿ ಆಫ್ ಎ ಓವರ್ ಬಿ, ಪ್ರಾಪರ್ಟಿ ಆಫ್ ಎ ಓವರ್ ಬಿ ಇಸ್ ನಥಿಂಗ್ ಬಟ್ ವಾಟ್ ಅಂದ್ರೆ, ಸೊ ಇದು 2 ಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಏನು ಕಂಡೀಷನಲ್ ಪ್ರಾಪರ್ಟಿ ಅಂದ್ರೆ ಏನು, ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಏನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಬರೇ ಸ್ವಲ್ಪ ನಮ್ಮ ಮೇಲ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರಾಪರ್ಟಿ ಆಫ್ ಎ ಓವರ್ ಬಿ, ಪ್ರಾಪರ್ಟಿ ಆಫ್ ಎ ಓವರ್ ಬಿ ಇಸ್ ನಥಿಂಗ್ ಬಟ್ ಈ ಬಿ ಇವೆಂಟ್ ಅನ್ನೋದು ಆಲ್ರೆಡಿ ಆಗ್ಬಿಟ್ಟಿದೆ. ಓಕೆ, ಬಿ ಇವೆಂಟ್ ಅನ್ನೋದು ಆಲ್ರೆಡಿ ಆಗ್ಬಿಟ್ರೆ ಅದರಲ್ಲಿ ಎ ಇವೆಂಟ್ ಬರೋ ಚಾನ್ಸಸ್ ಎಷ್ಟು ಅಂತ ಕೇಳ್ತಾರೆ. ಸೊ ಬಿ ಇವೆಂಟ್ ಎ ಓವರ್ ಬಿ ಇಸ್ ನಥಿಂಗ್ ಬಟ್ ಬಿ ಇವೆಂಟ್ ಆಲ್ರೆಡಿ ಆಗಿದೆ, ಅದರಲ್ಲಿ ಎ ಇವೆಂಟ್ ಬರೋ ಚಾನ್ಸಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ದಟ್ ಈಸ್ ಪ್ರಾಪರ್ಟಿ ಆಫ್ ಎ ಓವರ್ ಬಿ. ಸೊ ದಟ್ ಈಸ್ ಈಕ್ವಲ್ ಟು ನಾವೇನು ಬರೋದು, ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಪರ್ಟಿ ಆಫ್ ಬಿ. ಓಕೆ, ಅಥವಾ ನಾವೇನು ಬರ್ಬೇಕಂದ್ರೆ ಇಫ್ ಇಟ್ ಈಸ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಇದ್ದಾಗ ಪ್ರಾಪರ್ಟಿ ಆಫ್ ಎ ಓವರ್ ಬಿ, ಪ್ರಾಪರ್ಟಿ ಆಫ್ ಎ ಓವರ್ ಬಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಪ್ರಾಪರ್ಟಿ ಆಫ್ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಬಿ ಸೆಟ್. ಓಕೆ, ಸೊ ಇಷ್ಟು ಇದು ದಟ್ ಈಸ್ ದ ಕಂಡೀಷನಲ್ ಪ್ರಾಪರ್ಟಿ. ಇದು ಗೊತ್ತಿರಬೇಕು ನಮಗೆ. ನಾನು ಸೊ ನಮಗೆ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂತಂದ್ರೆ ಏನು ಅದೆಲ್ಲ ಎಕ್ಸ್ಪ್ಲೈನ್ ನೀಟಾಗಿ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಅಲ್ಲಿಂದ ನೀವು ನೋಡ್ಕೊಳ್ಳಿ. ಸೊ ನಾವು ಯು ಜಸ್ಟ್ ಸಿ ಟೋಟಲ್ ಪ್ರಾಬಬಿಲಿಟಿ. ಸೊ ಟೋಟಲ್ ಪ್ರಾಬಬಿಲಿಟಿ ನೋಡಿ, ಟೋಟಲ್ ಪ್ರಾಬಬಿಲಿಟಿ ಅಂದ್ರೆ ಏನು ನಮಗೆ. ಸೊ ಟೋಟಲ್ ಪ್ರಾಬಬಿಲಿಟಿ ಇಸ್ ನಥಿಂಗ್ ಬಟ್ ವಾಟ್ ಹಿಯರ್. ನಮ್ಮ ಟೋಟಲ್ ಪ್ರಾಬಬಿಲಿಟಿ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ಒಂದು ಯಾವುದೋ ಮ್ಯಾರೇಜ್ ಹಾಲ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಅದು ಮ್ಯಾರೇಜ್ ಅಲ್ಲಿ ಬೇರೆ ಬೇರೆ ಇವೆಂಟ್ಸ್ ನಡೀತಿರ್ತಾವೆ. ಒಂದೇನು ತಾಳಿ ಕಟ್ಟೋದು ಒಂದು ಇವೆಂಟು, ವಧು ಮತ್ತೆ ವರ ಕೂತ್ಕೊಂಡಿರ್ತಾರ ಅಲ್ಲಿ ಅದು ಒಂದು ಇವೆಂಟು, ಊಟ ಮಾಡೋದು ಒಂದು ಇವೆಂಟು, ನೆಕ್ಸ್ಟ್ ಡ್ಯಾನ್ಸ್ ಮಾಡೋದೊಂದು ಇವೆಂಟು, ತಬ್ಲಾ ಬಾರಿಸೋದು ಒಂದು ಇವೆಂಟು, ಈ ತರದ್ ಬಹಳಷ್ಟು ಇವೆಂಟ್ ನಡೀತಾರೆ. ಅದ್ರಲ್ಲಿ ನಾನೇನು 3-4 ಇವೆಂಟ್ಸ್ ತಗೊಳ್ತೀನಿ. ಓಕೆ, ಸೊ ನಮಗೆ E1 ಬಿ ದ ಇವೆಂಟ್ ಆಫ್ E1 ಬಿ ಇವೆಂಟ್ ಆಫ್ ಪೀಪಲ್ ಸಿಟ್ಟಿಂಗ್. ಓಕೆ, ಸುಮ್ಮನೆ ಕೂತ್ಕೊಂಡಿರ್ತಾರಲ್ಲ, ಸುಮ್ಮನೆ ಹಿಂಗೆ ಕೂತ್ಕೊಂಡಿರ್ತಾರ ಮದುವೆಯಲ್ಲಿ. ಓಕೆ, ಸೊ ಪೀಪಲ್ ಆರ್ ಸಿಟ್ಟಿಂಗ್ ದಟ್ ವಿ ಕನ್ಸಿಡರ್ ಆಸ್ ಇವೆಂಟ್ E1. ಓಕೆ, ಈವೆಂಟ್ E1 ಅಂತ ಅದೇನು ಪೀಪಲ್ ಆರ್ ಸಿಟ್ಟಿಂಗ್. ಓಕೆ, ನೆಕ್ಸ್ಟ್ E2 ಇದೆ ಇವೆಂಟ್. E2 ಅಂದ್ರೆ ಇವೆಂಟ್ ನಾವು ಏನ್ ಮಾಡ್ತೀನಿ, ಪೀಪಲ್ ಓವರ್ ಡ್ಯಾನ್ಸ್. ಕೆಲವೊಬ್ರು ಡ್ಯಾನ್ಸ್ ಮಾಡ್ಕೊಂಡಿರ್ತಾರೆ. ಓಕೆ, ಮಸ್ತ್ ಡ್ಯಾನ್ಸ್ ಮಾಡ್ಕೊಂಡಿರ್ತಾರೆ, ಅವ್ರು ಮದುವೆಯಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಅವ್ರು ಪೀಪಲ್ ಓವರ್ ಡ್ಯಾನ್ಸಿಂಗ್ ದಟ್ ಈಸ್ E2 ಒಂದು ಇವೆಂಟ್. ಓಕೆ, E3 ಒಂದು ಇವೆಂಟ್. E3 ಒಂದು ಇವೆಂಟ್ ಅಂದ್ರೆ ಸೊ ಕೆಲವೊಬ್ರು ಅಳ್ತಿರ್ತಾರೆ. ಓಕೆ, ಹೇಳ್ತಿರ್ತಾರೆ ಯಾಕಂದ್ರೆ ದುಃಖದಲ್ಲಿ ಅಳ್ತಿರ್ತಾರ. ಓಕೆ, ಸೊ ದಟ್ ಈಸ್ ವೈ ಓಕೆ ಅವ್ರು ಅಳ್ತಿರ್ತಾರಲ್ಲ ಅದು ಇವೆಂಟ್ ಅಂತ ನೋಡಿ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ E3 ಒಂದು ಇವೆಂಟ್ ಅಂದ್ರೆ ಕ್ರೈಮ್. ಸೊ ಕ್ರೈಮ್ ಇದು ಸಿಟ್ಟಿಂಗ್ ತೆಗೆದು ಬೇರೆ ಆಗ್ಬಿಡೋಣ. ಸಿಟ್ಟಿಂಗ್ ತಗೊಂಡು ಏನು ಮಾಡೋಣ, ಸಿಟ್ಟಿಂಗ್ ತಗೊಂಡು ಸಿಂಗಿಂಗ್ ಅಂತ ಆಗ್ಬಿಡೋಣ. ಕೆಲವೊಬ್ರು ಹಾಡ್ತಿರ್ತಾರೆ. ಓಕೆ, ಸೊ ನಮಗೆ ನಾರ್ಮಲ್ ಆಗಿ ಒಂದು ಮದುವೆ ಆದ್ಮೇಲೆ ಇವೆಲ್ಲ ಇವೆಂಟ್ಸ್ ಇದ್ದಿರ್ತಿರ್ತಾವೆ. ನಾರ್ಮಲ್ ಇರ್ತವೆ, ಮತ್ತೆ ಬೇರೆ ಬೇರೆ ಭಾಳ ಇರ್ತಾವೆ. ಸದ್ಯಕ್ಕೆ ನಾವು ಮೀರ್ಬೋದು. ಸೊ E1 ಇವೆಂಟ್ ಅಂದ್ರೆ ಸಿಂಗಿಂಗ್. ಓಕೆ, ಸಿಂಗ್ ಮಾಡ್ತಿರ್ತಾರೆ, ಎಲ್ಲ ಹಾಡಾಡ್ತಿರ್ತಾರೆ, ಅದು ಒಂದು ಇವೆಂಟು. ನೆಕ್ಸ್ಟ್ E2 ಇವೆಂಟ್ ಬಿದ್ದು ದಟ್ ಈಸ್ ಡ್ಯಾನ್ಸಿಂಗ್. ಓಕೆ, ಡ್ಯಾನ್ಸ್ ಮಾಡ್ತಾರೆ, ಅದು ಒಂದು ಇವೆಂಟ್. E3 ಇವೆಂಟ್ ಅಂದ್ರೆ ಕ್ರೈಂಗ್, ಅಳ್ತಿರ್ತಾರೆ ಕೆಲವೊಬ್ರು. ಓಕೆ, ವಧು ಹೊಂಟಿದೆ ಅಂತೇಳಿ. ಓಕೆ, ಅಥವಾ ನನ್ ಅದು ವಧುವರ ಅಂತ ಗೊತ್ತಾಗಲ್ಲ ನನಗೆ, ಅಂದ್ರೆ ಬ್ರೈಡ್ ಹೋಗ್ತಿದ್ದಾಳೆ ಅಂತೇಳಿ ನಾನು ಕೆಲವೊಬ್ರು ಅಳ್ತಿದ್ದಾರೆ. ಓಕೆ, ಅದು ಇವೆಂಟ್. ಓಕೆ, ಅದು ಇವೆಂಟ್ ನಮ್ಗೆ E3 ಇವೆಂಟ್ ನೋಡಿ. E3 ಇವೆಂಟ್ ಅಲ್ಲಿ ಓಕೆ, ಸೊ ನಾವು ಒನ್ ಮೋರ್ ಇವೆಂಟ್ ವಿಲ್ ಟೇಕ್ ದಟ್ ಈಸ್ ಈಟಿಂಗ್ ಐಸ್ ಕ್ರೀಮ್. ಓಕೆ, ಈಟಿಂಗ್ ಐಸ್ ಕ್ರೀಮ್. ಈಟಿಂಗ್ ಐಸ್ ಕ್ರೀಮ್ ಅನ್ನೋದು ಒಂದು ಇವೆಂಟ್. ನಾವು ಇದನ್ನ ನಾನು ಏನು ಮಾಡ್ತೀನಿ, ಒಂದು ಬಾಕ್ಸ್ ಅಲ್ಲಿ ಹಾಕೊಳ್ತೀನಿ ನೋಡಿ. ಈ ತರ ಬಾಕ್ಸ್ ಅಲ್ಲಿ ಹಾಕೊಳ್ತೀನಿ. ಸೊ ನಾವು ದಿಸ್ ಈಸ್ E1. So this is E1 event. Okay, this is E2 event. This is E3 event ಅಂತ ಅನ್ಕೊಳ್ಳಿ. Okay, this is E1, E2, E3. Okay, E1 ಇದು E1 event, E2 event, this is E3 event ಅಂತ ಅನ್ಕೊಳ್ಳಿ. E1 event, E2 event, E3 event. E3 events ಇದಾವೆ. Okay, 3 events ಅಲ್ಲಿ ಐಸ್ ಕ್ರೀಮ್ ತಿನ್ನೋ ಪ್ರಾಬಬಿಲಿಟಿ ಎಷ್ಟು ಅಂತ. ಓಕೆ, ಈ 3 events ಅಲ್ಲಿ ಐಸ್ ಕ್ರೀಮ್ ತಿನ್ನೋ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳ್ತಾರೆ ಅವರು. ಓಕೆ, ಸೊ ಈ 3 events ಅಲ್ಲಿ ಈ ತರ ಬರುತ್ತೆ ಐಸ್ ಕ್ರೀಮ್. ಓಕೆ, ನಾರ್ಮಲ್ ಆಗಿ ನೋಡಿ ಐಸ್ ಕ್ರೀಮ್ ತಿನ್ನೋರು, ಐಸ್ ಕ್ರೀಮ್ ತಿನ್ನೋರು ಯಾವ್ಯಾವ ತರ ತಿಂತಿರ್ತಾರೆ. ಐಸ್ ಕ್ರೀಮ್ ತಿನ್ನೋರು ನೋಡಿ ಹಾಡು ಆಡ್ಕೊಂತಾರೆ, ಐಸ್ ಕ್ರೀಮ್ ಹಿಂಗೆ ತಿಂತಿರ್ತಿರ್ಬೋದು. ಓಕೆ, ಹಿಂಗೆ ಹಾಡು ಆಡ್ಕೊಂತಾನೆ ಐಸ್ ಕ್ರೀಮ್ ತಿಂತಾರೋ. ಓಕೆ, ಅದು ಪ್ರಾಬಬಿಲಿಟಿ. ಓಕೆ, ಅದೇ ತರ ನೆಕ್ಸ್ಟ್ ಡ್ಯಾನ್ಸ್ ಮಾಡ್ಕೊಂಡು ಹಿಂಗೆ ಡ್ಯಾನ್ಸ್ ಮಾಡ್ಕೊಂತಾನೆ ಅವ್ರು ಐಸ್ ಕ್ರೀಮ್ ತಿಂತಿರ್ತಾರೆ. ಓಕೆ, ಡ್ಯಾನ್ಸ್ ಮಾಡ್ಕೊಂತ ಐಸ್ ಕ್ರೀಮ್ ತಿಂತಾರೆ. ನೆಕ್ಸ್ಟ್ ಕ್ರೈ ಹತ್ಕೊಂಡು ಅಂತ ಹತ್ಕೊಂತಾನೆ ಐಸ್ ಕ್ರೀಮ್ ತಿಂತಿರ್ತಾರೆ ಅಂತಂದ್ಮೇಲೆ ಅದ್ರ ನಮಗೆ ಟೋಟಲ್ ಆಗಿ ಈ 3 ಇವೆಂಟ್ ಅಲ್ಲಿ ಟೋಟಲ್ ಐಸ್ ಕ್ರೀಮ್ ತಿನ್ನೋ ಚಾನ್ಸಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಟೋಟಲ್ ಇಲ್ಲಿ 3 ಇವೆಂಟ್ ಐಸ್ ಕ್ರೀಮ್ ತಿನ್ನೋ ಚಾನ್ಸಸ್ ಎಷ್ಟಾಗುತ್ತೆ ಅಂದ್ರೆ. ಓಕೆ, ಸೊ ನಮಗೆ ಪ್ರಾಬಬಿಲಿಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರೀಬಹುದು, ಫಸ್ಟ್ ಏನ್ ನೋಡಿ E1 ಇವೆಂಟ್. E1 ಇವೆಂಟ್ ಅಲ್ಲಿ ಐಸ್ ಕ್ರೀಮ್ ತಿನ್ನೋ ಚಾನ್ಸಸ್ ದಟ್ ಈಸ್ ಪ್ರಾಬಬಿಲಿಟಿ. ಫಸ್ಟ್ E1 ಇವೆಂಟ್ ಸೆಲೆಕ್ಟ್ ಮಾಡೋದು, ಪ್ರಾಬಬಿಲಿಟಿ ಆಫ್ E1. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ E1. ನೆಕ್ಸ್ಟ್ ಅದರಲ್ಲಿ ಏನ್ ಮಾಡೋದು, ಅದರಲ್ಲಿ ಐಸ್ ಕ್ರೀಮ್ ತಿನ್ನೋರು ಎಷ್ಟು. E1 ಇವೆಂಟ್ ಸೆಲೆಕ್ಟ್ ಮಾಡಿದ್ದೀನಿ. E1 ಇವೆಂಟ್ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ಐಸ್ ಕ್ರೀಮ್ ತಿನ್ನೋರು ಎಷ್ಟು ಅಂದ್ರೆ, ಸೊ ದಟ್ ಈಸ್ ಪ್ರಾಬಬಿಲಿಟಿ ಆಫ್ E1 ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೇನೆ. ಅದರಲ್ಲಿ ಐಸ್ ಕ್ರೀಮ್ ತಿನ್ನೋರು ಎಷ್ಟು ಅಂದ್ರೆ ದಟ್ ಈಸ್ ಪ್ರಾಬಬಿಲಿಟಿ ಆಫ್ A over E1.
ಇದಾಯ್ತು. ನೆಕ್ಸ್ಟ್ ಇದಾಯ್ತಾ ಪ್ಲಸ್ ಇದಾಯ್ತಾ. ನೆಕ್ಸ್ಟ್ ಈಗ E2 ಇವೆಂಟ್ ಸೆಲೆಕ್ಟ್ ಮಾಡಿದ್ದೀನಿ. E2 ಇವೆಂಟ್ ಸೆಲೆಕ್ಟ್ ಮಾಡಿದ್ದೀನಿ ಅಂದ್ಕೊಳ್ಳಿ. E2 ಇವೆಂಟ್ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ಐಸ್ ಕ್ರೀಮ್ ತಿನ್ನೋರು ಎಷ್ಟು ಅಂತ, ದಟ್ ಈಸ್ ಪ್ರಾಬಬಿಲಿಟಿ ಆಫ್ A/E2. ಓಕೆ. ನೆಕ್ಸ್ಟ್ ಅದೇ ತರ ಈಗ ಇದಾಯ್ತಾ ಎರಡು ಇವೆಂಟ್ಸ್ ಅದು. ಈಗ ಎರಡು ಇವೆಂಟ್ಸ್ ಅಲ್ಲಿ ಐಸ್ ಕ್ರೀಮ್ ತಿನ್ನೋರು ಎಷ್ಟು ಜನ ಆಯ್ತು, ಇಷ್ಟ ಆಯ್ತು. ಈಗ ನೆಕ್ಸ್ಟ್ E3 ಇವೆಂಟ್, ಈಗ E3 ಇವೆಂಟ್ ಸೆಲೆಕ್ಟ್ ಮಾಡಿದ್ರೆ ಪ್ರಾಬಬಿಲಿಟಿ ಆಫ್ E3, ಅದರಲ್ಲಿ ಐಸ್ ಕ್ರೀಮ್ ತಿನ್ನೋರು ಎಷ್ಟು, ದಟ್ ಈಸ್ ಪ್ರಾಬಬಿಲಿಟಿ ಆಫ್ A/E3. Okay, this is how we will calculate the probability of getting any event. Okay, total event namge enu total probability ಏನು ಬರುತ್ತೆ, probability of A that is equal to E1 probability of E1 into probability of A/E1, probability of E2 probability of A/E2, probability of E3 into probability of A/E3. ಈಗ ನೋಡಿ, ಈಗ ನಾವು n ನಂಬರ್ ಆಫ್ ಇವೆಂಟ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಓಕೆ, n ನಂಬರ್ ಆಫ್ ಇವೆಂಟ್ಸ್ ನಮ್ಗೆ ಗೊತ್ತಿಲ್ಲ ಎಷ್ಟು ಇವೆಂಟ್ಸ್ ಇದಾವೆ ಅಂತ. ನಾರ್ಮಲ್ ಆಗಿ ಮೆಜರ್ ನಾನು ಸದ್ಯಕ್ಕೆ 3 ಇವೆಂಟ್ಸ್ ತಗೊಂಡಿದ್ದೀನಿ ಫಂಕ್ಷನಲ್. ಈಗ ನಮ್ಗೆ ಜಾಸ್ತಿ ಇರ್ತಾವೆ, n ನಂಬರ್ ಆಫ್ ಇವೆಂಟ್ಸ್ ಇರ್ತಾವೆ. ಅದ್ರಲ್ಲಿ ನಾನು ಏನು ಮಾಡ್ತೀನಿ, ಈಗ n ನಂಬರ್ ಆಫ್ ಇವೆಂಟ್ಸ್ ಇದ್ರಾಗ ನಮ್ಗೆ ಟೋಟಲ್ ಪ್ರಾಬಬಿಲಿಟಿ ಏನು ಬರ್ತದೆ ಅಂದ್ರೆ, ದಟ್ ಈಸ್ ಪ್ರಾಬಬಿಲಿಟಿ ಆಫ್ A that is equal to probability of E1 into probability of A/E1 plus probability of E2 into probability of A/E2. Okay, plus so on up to ಎಲ್ಲವರೆಗೆ ಏನು ಇವೆಂಟ್ ಇದೆ ಅಂತ, probability of En into probability of A/En. Okay, n number of events ಇರ್ತವೆ, probability of A ಇಷ್ಟು. So that is what for n events ಇದ್ದಾಗ n events ಗೆ ಇದು probability. Okay, so this is how we will calculate the total probability of any given events ಅಂತ. So ಇದನ್ನ ಬರ್ಕೊಳ್ಳಿ ಫಸ್ಟ್. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಬೇಯಿಸ್ ಥಿಯರಮ್ ಕಲಿಯೋಣ. ಸೊ ಬರ್ಕೊಳ್ಳಿ ಫಸ್ಟ್. ಓಕೆ, ಸೊ ಇಲ್ಲಿ ನೋಡಿ, ಸೊ ನಂಗೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ನೆಕ್ಸ್ಟ್ ಬೇಯಿಸ್ ಥಿಯರಮ್ ಕಲಿಯೋಣ. ಬೇಯಿಸ್ ಥಿಯರಮ್ ಈಗ ನೋಡಿ, ಅದೇ ಈಗ ಜಸ್ಟ್ ನಾನು ಏನು ತೊಗೊಂಡು ಅದನ್ನೇ ತೊಗೊಳ್ತೀನಿ ನಾನು. ಈಗ ನೆಕ್ಸ್ಟ್ ಫಸ್ಟ್ E1 ಇವೆಂಟ್ ತೊಗೊಂಡಿದ್ದೀನಿ. ಓಕೆ, E1 ಇವೆಂಟ್, ಇಟ್ ಈಸ್ E1 ಇವೆಂಟ್, ಇದು E1 ಇವೆಂಟ್, ದಿಸ್ ಇಸ್ E2 ಇವೆಂಟ್. ಓಕೆ, ಇದು E3 ಇವೆಂಟ್. ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್ ತೊಗೊಳ್ತೀನಿ. ಈಗ ಅಲ್ಲಿ ಏನು ತೊಗೊಂಡಿನಿ, E1 ಇವೆಂಟ್, E2 ಇವೆಂಟ್. ಓಕೆ, ದಿಸ್ ಇಸ್ A ಇವೆಂಟ್. ನಾವು ದಿಸ್ A ಇವೆಂಟ್, ಈಗ ನೋಡಿ A ಇವೆಂಟ್ ಆಗ್ತಿದೆ, A ಇವೆಂಟ್ ಆಲ್ರೆಡಿ ಆಗ್ತಿದೆ. ಓಕೆ, A ಇವೆಂಟ್ ಆಗ್ತಿದೆ ಅಲ್ಲ, ಅದು E1 ಇವೆಂಟ್ ಇಂದ ಆಗೋ ಚಾನ್ಸಸ್ ಎಷ್ಟು. ಓಕೆ, ಅಂದ್ರೆ ಮೀನಿಂಗ್ ಏನು ಅಂದ್ರೆ, E1 ಅಂದ್ರೆ ಏನು ನಮಗೆ ಸಿಂಗಿಂಗ್, ಅಥವಾ ಇಲ್ಲಿ ನೋಡಿ E3 ಇವೆಂಟ್ ಅಂತ. ಓಕೆ, E1 ಇವೆಂಟ್ ಅಂದ್ರೆ ಸಿಂಗಿಂಗ್. ಓಕೆ, ಸಿಂಗಿಂಗ್ ಅಂದ್ರೆ ನಮಗೆ ಅವ್ರು ನೋಡಿ ಐಸ್ ಕ್ರೀಮ್ ತಿಂತಿದ್ದಾರಲ್ಲ, ಅವರು E1 ಇವೆಂಟ್ ಇಂದಾನೆ ಆಗೋದ. ಹಾಡು ಆಡ್ಕೊಂತಾನೆ ಐಸ್ ಕ್ರೀಮ್ ತಿನ್ನೋರು ಎಷ್ಟು ಪ್ರಾಬಬಿಲಿಟಿ ಅಂತ ಕೇಳಿದ್ರು. ಹಾಡು ಆಡ್ಕೊಂತಾನೆ ಐಸ್ ಕ್ರೀಮ್ ತಿನ್ನೋ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ದಟ್ ಈಸ್ ವೈ ಏನ್ ಕಂಡಿದ್ದು ನಮಗೆ ಹಾಡು ಆಡ್ಕೊಳ್ತಿದ್ದಾರೆ. ದಟ್ ಈಸ್ ಏನ್ ಬರೀಬೋದು, probability of ಆಲ್ರೆಡಿ ಐಸ್ ಕ್ರೀಮ್ ತಿಂತಿದ್ದಾರೆ. ಓಕೆ, ಐಸ್ ಕ್ರೀಮ್ ತಿಂತಿದ್ದಾರೆ, ಅದು ಹಾಡು ಆಡ್ಕೊಂಡ್ರೆ E1 ಇವೆಂಟ್. ಓಕೆ, ಅದು E1 ಇವೆಂಟ್ ಇಂದಾನೆ ಆಗೋ ಚಾನ್ಸಸ್ ಎಷ್ಟು ಅಂದ್ರೆ, ದಟ್ ಈಸ್ probability of E1 over A. ಅದನ್ನ ಬರೋ ದಟ್ ಈಸ್ ಈಕ್ವಲ್ ಟು ನಾನು ಹೆಂಗ್ ಬರೀಬೋದು ಅಂದ್ರೆ, probability of E1 into probability of A over E1. Okay, divided by total probability ನಿಮ್ಗೆ ಗೊತ್ತಿದೆ. ಈಗ ನಾವು ಮಾಡ್ತೀವಿ ಟೋಟಲ್ ಪ್ರಾಬಬಿಲಿಟಿ ಏನು ಬರ್ತದೆ, ದಟ್ ಈಸ್ probability of E1 into probability of E1 into probability of A over E1. ನೆಕ್ಸ್ಟ್ ಆಯ್ತಾ, ನೆಕ್ಸ್ಟ್ ಪ್ಲಸ್ probability of E2. ಇದನ್ನ ಸ್ವಲ್ಪ ಕಟ್ತಾ ಬರ್ತದೆ. Okay, so probability of E2 into probability of A over E2, probability of A over E2. Okay, into plus probability of E3 into probability of A over E3. ಇದು ಇನ್ನೂ ಸ್ವಲ್ಪ ಕಟ್ ತೊಗೊಳ್ತೀನಿ. into probability of A over E3. ಇಷ್ಟು ನೋಡಿ. ಓಕೆ, ನಮ್ಗೆ ಇಷ್ಟ ಆಯ್ತಾ. ಸೊ ದಿಸ್ ಈಸ್ ವಾಟ್ ನಮಗೆ ಪ್ರಾಬಬಿಲಿಟಿ ಆಫ್ A over E1 ಅಂದ್ರೆ, ಐಸ್ ಕ್ರೀಮ್ ತಿಂತಿದ್ದಾರಲ್ಲ ಅವರು, ಸೊ ನಮಗೆ E1 ಇಂದ ಬರೋ ಚಾನ್ಸಸ್ ಎಷ್ಟು ಅಂದ್ರೆ ಇದು ಫಾರ್ಮುಲಾ. ಓಕೆ, ಅದೇ ತರ ಈಗ ನೋಡಿ, ಈಗ ಐಸ್ ಕ್ರೀಮ್ ತಿಂತಿದ್ದಾರೆ. ಓಕೆ, ಐಸ್ ಕ್ರೀಮ್ ತಿಂತಿದ್ದಾರೆ, ಅದು E2 ಇವೆಂಟ್ ಅಂದ್ರೆ ಏನು ನೋಡಿ ನಾವು, E2 ಇವೆಂಟ್ ಅಂದ್ರೆ ಏನು, ನಮಗೆ ಡ್ಯಾನ್ಸ್ ಮಾಡ್ಕೊಂತಾನೆ ಐಸ್ ಕ್ರೀಮ್ ತಿಂತಿದ್ದಾರೆ, ಅವರು ಡ್ಯಾನ್ಸ್ ಮಾಡ್ಕೊಂಡು ತಿನ್ನೋ ಚಾನ್ಸಸ್ ಎಷ್ಟು,
ಓಕೆ. ಸೊ ಯಾರು ಐಸ್ ಕ್ರೀಮ್ ತಿಂದ್ರೆ ಅವರು ಡ್ಯಾನ್ಸ್ ಮಾಡ್ಕೊಂತ ತಿನ್ನೋ ಚಾನ್ಸಸ್ ಎಷ್ಟು ಅಂತ ಕೇಳ್ತಿದ್ರೆ ದಟ್ ಈಸ್ ಪ್ರಾಬಬಿಲಿಟಿ ಆಫ್ E2 over A ದಟ್ ಈಸ್ ಈಕ್ವಲ್ ಟು ನಾವು ಏನು ಬರುತ್ತೆ ಪ್ರಾಬಬಿಲಿಟಿ ಆಫ್ E2 ಓಕೆ ಪ್ರಾಬಬಿಲಿಟಿ ಆಫ್ E2 ಇಂಟು ಪ್ರಾಬಬಿಲಿಟಿ ಆಫ್ A over E2 ಪ್ರಾಬಬಿಲಿಟಿ ಆಫ್ A over E2 ಸೊ ಡಿವೈಡೆಡ್ ಬೈ ಟೋಟಲ್ ಪ್ರಾಬಬಿಲಿಟಿ ಅಂದ್ರೆ ಇದು. ದಿಸ್ ಇಸ್ ವಾಟ್ ಟೋಟಲ್ ಪ್ರಾಬಬಿಲಿಟಿ. ಇದು ಟೋಟಲ್ ಪ್ರಾಬಬಿಲಿಟಿ ಅದನ್ನೇ ಇಲ್ಲಿ ಬರ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಅದನ್ನೇ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ದಿಸ್ ಈಸ್ ವಾಟ್ ಪ್ರಾಬಬಿಲಿಟಿ ಆಫ್ E2 over A. ಅದೇ ತರ ಇಟ್ಕೊಳ್ಳಿ, ಈಗ ಐಸ್ ಕ್ರೀಮ್ ತಿಂತಿದ್ದಾರೆ, ಪ್ರಾಬಬಿಲಿಟಿ ಆಫ್ ಈಟಿಂಗ್ ಐಸ್ ಕ್ರೀಮ್. ಓಕೆ, ಐಸ್ ಕ್ರೀಮ್ ತಿಂತಿದ್ದಾರೆ, ಅದು E3 ಇವೆಂಟ್ ಇಂದ ಆಗೋ ಚಾನ್ಸಸ್ ಎಷ್ಟು? E3 ಇವೆಂಟ್ ಇಂದ ಆಗೋ ಚಾನ್ಸಸ್ ಎಷ್ಟು ಅಂದ್ರೆ ಸೊ ದಟ್ ಈಸ್ ಪ್ರಾಬಬಿಲಿಟಿ ಆಫ್ E3 over A ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ E3 into probability of A over E3 divided by so ನಮಗೆ ಏನಾಗುತ್ತೆ ಟೋಟಲ್ ಪ್ರಾಬಬಿಲಿಟಿ ಹೆಂಗಿದೆ ಹಂಗೆ ಬರ್ತೀವಿ. ಓಕೆ, ದಟ್ ಈಸ್ ಟೋಟಲ್ ಪ್ರಾಬಬಿಲಿಟಿ. ಇಷ್ಟು ನೋಡಿ. ಓಕೆ, ದಿಸ್ ಈಸ್ ಹೌ ವಿ ಹೆಲ್ಪ್ ಪ್ರಾಬಬಿಲಿಟಿ ವಿಲ್ ಫೈಂಡ್ ಔಟ್ ದಿ ಸೊ ಯೂಸಿಂಗ್ ಬೇಸ್ ತರ ಮಾಡ್ಕೊಂಡು ಇದನ್ನ ಕಂಡುಹಿಡಿಯೋದು. ಸೊ ನಮಗೆ ಎ ಇವೆಂಟ್ E1 ಇವೆಂಟ್ ಇಂದ ಆಗೋ ಚಾನ್ಸಸ್ ಅಂದ್ರೆ ಇದು ಬರುತ್ತೆ. ಎ ಇವೆಂಟ್ B2 ಇವೆಂಟ್ ಇಂದ ಆಗೋ ಚಾನ್ಸಸ್ ಎಷ್ಟು ಅಂದ್ರೆ ಎ ಇವೆಂಟ್ B2 ಇವೆಂಟ್ ಇಂದ ಆಗೋ ಚಾನ್ಸಸ್ ಇಷ್ಟು, ಆದ್ರೆ ಎ ಇವೆಂಟ್ E3 ಇವೆಂಟ್ ಇಂದ ಆಗೋ ಚಾನ್ಸಸ್ ಇದು. ಓಕೆ, ಇಷ್ಟು ಬಂತು. ಓಕೆ, ಜನರಲ್ ಆಗಿ ಈಗ ನಮಗೆ n ನಂಬರ್ ಆಫ್ ಇವೆಂಟ್ಸ್ ಕೊಟ್ಟಿದ್ದ ಅಂತ n ನಂಬರ್ ಆಫ್ ಇವೆಂಟ್ಸ್ ಕೊಟ್ಟಾಗ ಅವಾಗ ಏನ್ ಮಾಡ್ತೀರಾ? ಓಕೆ, n ನಂಬರ್ ಆಫ್ ಇವೆಂಟ್ಸ್ ಕೊಟ್ಟಾಗ ಸೊ ಲೆಟ್ ಅಸ್ ಕನ್ಸಿಡರ್ n ಇವೆಂಟ್ಸ್ ಕೊಟ್ಟಾಗ ಇಫ್ ದೇ ಹ್ಯಾವ್ ಆಸ್ಕ್ಡ್ ಪ್ರಾಬಬಿಲಿಟಿ ಆಫ್ E1 ಓಕೆ ಪ್ರಾಬಬಿಲಿಟಿ ಆಫ್ E1 over A ಅಂತ ಕೊಟ್ಟಿದ್ದಾರೆ. ವಿ ಹ್ಯಾವ್ n ಇವೆಂಟ್ಸ್ ಅಂತ ಇತ್ತು. n ಇವೆಂಟ್ಸ್ ಅಂತ ಬಂದಾಗ ನಮ್ಗೆ ಏನು ಬರುತ್ತೆ ಪ್ರಾಬಬಿಲಿಟಿ ಆಫ್ E1 ಓಕೆ ಪ್ರಾಬಬಿಲಿಟಿ ಆಫ್ E1 ಪ್ರಾಬಬಿಲಿಟಿ ಆಫ್ A over E1 ಓಕೆ ಡಿವೈಡೆಡ್ ಬೈ ಟೋಟಲ್ ಪ್ರಾಬಬಿಲಿಟಿ ಏನು ದಟ್ ಈಸ್ ಪ್ರಾಬಬಿಲಿಟಿ ಆಫ್ E1 into probability of A over E1 okay in plus probability of E2 into probability of A over E2 probability of A over E2 plus so on up to n times the produce probability of E3 so probability of En into probability of A over E. Okay, so this is what the probability. So this is what the finding probability using Bayes theorem for n events ಕೊಟ್ಟಾಗ. ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ತೀರಾ. ಜಸ್ಟ್ ಬರ್ಕೊಳ್ಳಿ, ನಾವು ದಿಸ್ ಕ್ವಶನ್ಸ್ ಸಾಲ್ವ್ ಮಾಡೋಣ ಹೋಗಿ ಈಗ. ಓಕೆ.